ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಿಮ್ಗೆ ಇವತ್ತು ನಾವು ಹೋಗ್ತಿದೀವಿ ಕುಕ್ಕೆಗೆ ಸ್ನೇಹಿತರೆ. ಕುಕ್ಕೆ ಹತ್ರ ಸ್ವಲ್ಪ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಮತ್ತೆ ಹಂಗೆ ಶಿರಾಡ್ ಘಾಟಿಗೆ ಹೋಗ್ತೀವಿ ಸ್ನೇಹಿತರೆ. ಇವಾಗ ಬೆಂಗಳೂರು ಒಂದು 5 o'clock ಬಿಟ್ಟಿದ್ದೀವಿ ಸ್ನೇಹಿತರೆ, ಮಾರ್ನಿಂಗು. ಸ್ನೇಹಿತರೆ ನಿಮ್ಗೆ ಹೋಗ್ತಾ ಎಲ್ಲ ಇನ್ಫಾರ್ಮೇಶನ್ ಹೇಳ್ತೀನಿ ಕಂಪ್ಲೀಟ್ ಆಗಿ. ಹೋಗೋಣ ಬನ್ನಿ, ಲೆಟ್ಸ್ ಗೋ. ಸ್ನೇಹಿತರೆ ಹೋಗ್ತಾ ಇರೋ ರೂಟ್ ಬಂದು ಸೇಮ್ ನೆಲಮಂಗಲ ಹಾಸನ್ ಹೈವೇ, ಆ ರೂಟ್ ಹೋಗ್ತಾ ಇರೋದು. ಇವಾಗ ವೆದರ್ ಕಂಡೀಷನ್ ಸೂಪರ್ ಆಗಿದೆ. ಬೆಳಗ್ಗೆ ಬೆಂಗಳೂರಲ್ಲಿ ಕೂಲ್ ಆಗಿದೆ. ಮತ್ತೆ ಹೋಗ್ತಾ ಆನ್ ದ ವೇ ಸ್ನೇಹಿತರೆ, ಹಾಸನದಲ್ಲಿ ಒಂದು 2-3 ಪ್ಲೇಸ್ ಎಕ್ಸ್ಪ್ಲೋರ್ ಮಾಡಿಬಿಟ್ಟು ಆನ್ ದ ವೇ ಹೋಗ್ಬೇಕಾದ್ರೆ ಮುಂದೆ ಹೋಗ್ತೀವಿ ಹಂಗೆ ಕುಕ್ಕೆಗೆ. ನಿಮ್ಗೆ ಈ ಎಪಿಸೋಡ್ ಸ್ನೇಹಿತರೆ ಸಿಗೆ ಗುಡ್ಡ ಅಂತ ಅದು ಬರುತ್ತೆ, ಆ ಲೊಕೇಶನ್ ಫಸ್ಟ್ ಎಪಿಸೋಡ್ ವಿಡಿಯೋ ಬರುತ್ತೆ ನಿಮ್ಗೆ. ಇದು ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಹೋಗ್ತಾ ಹೇಳ್ತೀನಿ ಸ್ನೇಹಿತರೆ, ಹಂಗೆ ಕಂಟಿನ್ಯೂಸ್ ಜರ್ನಿಯಲ್ಲಿ. ಮತ್ತೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಸ್ನೇಹಿತರೆ ಎಂಡ್ವರೆಗೂ, ಅಂದ್ರೆ ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಫಸ್ಟ್ ಮಾನ್ಸೂನ್ ರೈಡ್ ಸ್ನೇಹಿತರೆ ನಮ್ದು. ಇವಾಗ ಮಾನ್ಸೂನ್ ರೈಡ್ 2026 ಫುಲ್ ಜಾಲಿ, ಫನ್ನು, ಎಂಟರ್ಟೈನ್ಮೆಂಟು ಸಖತ್ತಾಗಿರುತ್ತೆ, ಅಡ್ವೆಂಚರ್ ಆಗಿರುತ್ತೆ ಈ ರೈಡ್ ಮಾತ್ರ. ಮತ್ತೆ ಇದು 2 days ಹೋಗ್ತಾರೆ ಸ್ನೇಹಿತರೆ ಈ ರೈಡ್ಗೆ. ನಮ್ಮ ಫ್ರೆಂಡ್ ಆಸ್ ಯೂಶುವಲ್ ನಮ್ಮ ಪಾರ್ಟ್ನರ್ RK ಜಾಯ್ನ್ ಆಗಿದ್ದಾರೆ ಈ ರೈಡಿಗೆ. ಸ್ನೇಹಿತರೆ ಲಾಸ್ಟ್ ಒಂದು ನಮ್ದು ದೋಸ್ತಿ ಟ್ರಿಪ್ ಅಂತೇಳಿ 2026 ದೋಸ್ತಿ ಅಂತೇಳಿ ಯಲ್ಲಾಪುರ ಸೀರೀಸ್ ಸ್ನೇಹಿತರೆ. ನಿಮಗೆ ಪ್ಲೇ ಲಿಸ್ಟಲ್ಲಿ ಎಲ್ಲ ವಿಡಿಯೋ ಸಿಗುತ್ತೆ. ಟೋಟಲ್ ಒಂದು 7 ಎಪಿಸೋಡ್ ಇದೆ, ಟೋಟಲ್ ಆಗಿ 7 ಎಪಿಸೋಡ್ ಇದೆ ಸ್ನೇಹಿತರೆ ಟೋಟಲ್ ಆಗಿ. ನಾವು ವರ್ಷದಲ್ಲಿ ಒಂದ್ಸಲ ನಮ್ದು ನೇಟಿವ್ ಅಥವಾ ನಮ್ದು ಊರಿನ ಫ್ರೆಂಡ್ಸ್ ಏನಿರ್ತಾರಲ್ಲ ಎಲ್ಲರೂ ಸೇರ್ಕೊಂಡು ಒಂದು ಆ್ಯನ್ಯುವಲ್ ಟ್ರಿಪ್ ಅಂತ ಮಾಡ್ತೀವಿ ವರ್ಷ. ಅದ್ರದ್ದು ಕಂಪ್ಲೀಟ್ ವಿಡಿಯೋಗಳು ಆಲ್ರೆಡಿ ಲೈವ್ ಆಗಿದೆ ಸ್ನೇಹಿತರೆ. ಕಂಪ್ಲೀಟ್ 7 ವಿಡಿಯೋಗಳು ಇದೆ ನಿಮಗೆ. ಅಲ್ಲೆಲ್ಲ ನಾವು ಫ್ರೆಂಡ್ಸ್ ಅಲ್ಲಿ ಸೇರಿಕೊಂಡು ವರ್ಷ ಒಂದು ಟ್ರಿಪ್ ಮಾಡ್ತೀವಲ್ಲ ಎಲ್ಲ, ಅದ್ರ ಬಗ್ಗೆ ಕಂಪ್ಲೀಟಾಗಿ ಎಲ್ಲ ವಿಡಿಯೋಗಳಿದ್ದಾವೆ. ಅಂದರೆ ನೀವು ಈ ಥರ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸು ಒಟ್ಟಿಗೆ ವರ್ಷ ಒಂದು ಟ್ರಿಪ್ ಮಾಡಿ ಸ್ನೇಹಿತರೆ, ತುಂಬ ಖುಷಿಯಾಗಿರುತ್ತೆ, ಜಾಲಿಯಾಗಿರುತ್ತೆ. ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಎಲ್ಲೆಲ್ಲಿ ಹೋಗ್ಬೇಕು, ಯಾವ ಥರ ಮಾಡಬೇಕು, ಯಾವ ಥರ ಮತ್ತು ಗೇಮ್ಸ್ ಎಲ್ಲ ಆಡಿದ್ದೀವಿ, ಯಾವ ಗೇಮ್ಸ್ ಎಲ್ಲ ಆಡ್ಬೋದು, ಯಾವ ಥರ ನೀವು ಟೈಮ್ ಸ್ಪೆಂಡ್ ಮಾಡ್ಬೋದು ಫ್ರೆಂಡ್ಸ್ ಜೊತೆ. ಒಂದು 2 day 3 day ಅಥವಾ ನಿಮ್ಮ ಫ್ರೆಂಡ್ಸ್ ಜೊತೆ ಆ್ಯನ್ಯುವಲ್ ಟ್ರಿಪ್ ಮಾಡ್ಬೋದು ನೀವು. ಅದ್ರ ಕಂಪ್ಲೀಟ್ ಆದ ಇನ್ಫಾರ್ಮೇಷನ್ ಹೇಳಿದ್ದೀನಿ. ಮತ್ತೆ ಯಲ್ಲಾಪುರ ಕಂಪ್ಲೀಟ್ ಲೊಕೇಶನ್ ತೋರಿಸಿದ್ವಿ ಸ್ನೇಹಿತರೆ. ಆದಷ್ಟು ಒಂದು 4 day ನಾವು ಪುರದಲ್ಲಿನೇ ಎಕ್ಸ್ಪ್ಲೋರ್ ಮಾಡಿರೋ ಒಂದು 4 ಪ್ಲೇಸ್ಗಳು. ನಾವು ನಿಮ್ಗೆ ಯಲ್ಲಾಪುರಕ್ಕೆ ಹೋದ್ರೆ ತುಂಬಾ ಈಸಿ ಆಗುತ್ತೆ ಅಲ್ಲ ವಿಡಿಯೋ ನೋಡಿದ್ರೆ. ಯಲ್ಲಾಪುರ ಹೋಗೋರಿದ್ರೆ ಯಾರು ನೆಕ್ಸ್ಟು ಇಲ್ಲ ನಿಯರ್ ಬೈ ನಿಮ್ಮ ಫ್ರೆಂಡ್ಸ್ ಯಾರು ಇದ್ರೆ ಪ್ಲಾನ್ ಮಾಡಿದ್ರೆ ಆ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ. ಸ್ನೇಹಿತರು ಇವಾಗ ನೆಲಮಂಗಲ ಜಂಕ್ಷನ್ಗೆ ಎಂಟ್ರಿ ಆಗಿದ್ದೀವಿ. ಇಲ್ಲಿ ಲೆಫ್ಟ್ ಡಿವಿಷನ್ ತೊಗೊಂತೀವಿ ಇವಾಗ ಹಾಸನ್ ರೋಡ್ಗೆ. ಹಾಸನ್ನು ಸಕಲೇಶ್ಪುರ ಮಂಗಳೂರು ಹೈವೇಗೆ ಎಂಟ್ರಿ ಆಗ್ತಿದ್ದೀವಿ ಇವಾಗ ಸ್ನೇಹಿತರೆ. ಮತ್ತೆ ಹೈವೇಗೆ ಎಂಟ್ರಿ ಆಗಿದ್ದೀನಿ ತುಂಬ ದಿನ ನಂತರ. ಬ್ಯಾಕ್ ಟು ರೈಡ್ ಸ್ನೇಹಿತರೆ, ಬ್ಯಾಕ್ ಟು ಹೆಲ್ಮೆಟ್ ಕ್ಯಾಮ್ರಾ. ಖುಷಿ ಆಗ್ತಿದೆ ಸ್ನೇಹಿತರೆ. ಇವಾಗ ಫಸ್ಟ್ ಒಂದು ಸೀಗೆ ಗುಡ್ಡ ಅಂತ ಬರುತ್ತೆ ಲೊಕೇಶನ್ ಹಾಸನ ಹತ್ರ, ಅಲ್ಲಿಗೆ ಹೋಗ್ತೀವಿ. ಅದನ್ನ ಎಕ್ಸ್ಪ್ಲೋರ್ ಮಾಡಿಕೊಂಡು ನೆಕ್ಸ್ಟ್ ಒಂದು ವಾಟರ್ ಫಾಲ್ಸ್ ಇದೆ, 2 ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡಿಕೊಂಡು ನೆಕ್ಸ್ಟ್ ಮುಂದೆ ಹೊಡ್ತೀವಿ ಹಂಗೆ ಕಂಟಿನ್ಯೂ ಜರ್ನಿ. ಚಳಿ ಇದೆ, ಇನ್ನೊಂದು 1 hour ಆದ್ಮೇಲೆ ಒಂದು ಟೀ ಬ್ರೇಕ್ ತೊಗೊಂತೀವಿ. ಖುಷಿ ಸ್ನೇಹಿತರೆ, ಈ ಥರ ಒಂದು ಬೆಳಗ್ಗೆ ರೈಡ್ ಮಾಡಿ ಒಂದು ಟೀ ಬ್ರೇಕ್ ಹಾಕೊಂತೀವಲ್ಲ ಫ್ರೆಂಡ್ಸ್ ಸೇರ್ಕೊಂಡು, ಅದ್ರ ಮಜಾನೇ ಬೇರೆ. ಟೀ ಆದ ತಕ್ಷಣ ನೆಕ್ಸ್ಟ್ ಒಂದು 8:30 9 o'clock ನಿಯರ್ ಹಾಸನ್ ಬ್ರೇಕ್ಫಾಸ್ಟ್ ಪಾಯಿಂಟ್ ಇರುತ್ತೆ ಸ್ನೇಹಿತರೆ ನಮ್ದು. ಸ್ನೇಹಿತರೆ ಸೀಗೆ ಗುಡ್ಡ ಅಂತಂದ್ರೆ ಅದು ಹಾಸನ್ ಅಲ್ಲಿ ಬರುತ್ತೆ. ಬೆಂಗಳೂರಿಂದ ಒಂದು 230 kilometers ಆಗುತ್ತೆ, ಹಾಸನಿಂದ 20 kilometers ಆಗುತ್ತೆ. ಅಲ್ಲಿ ಒಂದು ಶಿವನ ಸ್ಟ್ಯಾಚು ಇದೆ ಸ್ನೇಹಿತರೆ, ಹರಹರ ಮಹಾದೇವ್. ಮತ್ತಲ್ಲೊಂದು 39 feet ಹೈಟ್ ಅಲ್ಲಿ ಇರೋದು ಸ್ನೇಹಿತರೆ ಅದು ಮೂರ್ತಿ. ಮತ್ತು ಅದು 2015 ಕನ್ಸ್ಟ್ರಕ್ಟ್ ಸ್ಟಾರ್ಟ್ ಮಾಡಿದ್ರು. ಒಂದು ತುಂಬಾ ಚೆನ್ನಾಗಿದೆ, ಬೆಟ್ಟದ ಮಧ್ಯೆ ಸೆಂಟ್ರಲ್ಲಿ. ಮುಂಚೆ ಬೆಟ್ಟಗಳಿಗೆ ಆಫ್ ರೋಡ್ ಇತ್ತು ಸ್ನೇಹಿತರೆ, ಇವಾಗ ಕಂಪ್ಲೀಟ್ ಆಗಿ ರೋಡ್ ಮಾಡಿದ್ದಾರೆ. ನಿಮ್ಗೆ ಬೈಕ್ ಮೇಲ್ಗಡೆ ಹೋಗುತ್ತೆ ಟೆಂಪಲ್ವರೆಗೂ. ಓಪನ್ ಸ್ಪೇಸ್, ಕ್ಯೂ ಏನಿರಲ್ಲ, ಡೈರೆಕ್ಟ್ ನೀವು ನೋಡ್ಬೋದು ದರ್ಶನ. ಎಲ್ಲ ಕವಾಸಾಕಿ ಲೈನಪ್ ಆಗಿದೆ ಸ್ನೇಹಿತರೆ, ಫುಲ್ ಸೂಪರ್ ಬೈಕ್ಸ್ ನೋಡ್ಬೋದು, ಜಾಲಿ. ಇಷ್ಟೊಂದು ಬೈಕ್ ಫಸ್ಟ್ ಟೈಮ್ ನೋಡ್ತಿರೋದು ಸೂಪರ್ ಬೈಕ್ಗಳನ್ನ. ಮತ್ತೆ ಸ್ನೇಹಿತರೆ ಆ ದೇವಸ್ಥಾನ ಹೆಸರು ಬಂದು ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಶೃಂಗಗಿರಿ ಅಂತೇಳಿ. ಅಂದರೆ ಸಿಗೆ ಅಂತ ಒಂದು ವಿಲೇಜ್ ಬರುತ್ತೆ, ಅಲ್ಲಿ ಬರುತ್ತೆ ಅದು ಲೊಕೇಶನ್ನು. ಮತ್ತು ಏನಕ್ಕೆ ಆ ಥರ ಹೆಸರು ಬಂತಪ್ಪ ಅಂತಂದರೆ ಸ್ನೇಹಿತರೆ, ಆ ಟೈಮಲ್ಲಿ ಮುಂಚೆ ಹಳೆ ಕಾಲದಲ್ಲಿ ಮಳೆ ಬರಲಿಲ್ಲ ಅಂತಂದರೆ ಊರು ಜನ ಸೇರಿಕೊಂಡು ಅಲ್ಲಿ ಒಂದು ಪೂಜೆ ಮಾಡ್ತೀವಿ ಸ್ನೇಹಿತರೆ, ಮಳೆ ಬರಲಿ ಅಂತೇಳಿ. ಅದಕ್ಕೋಸ್ಕರ ಅಲ್ಲಿ ಮಲ್ಲೇಶ್ವರ ಅಂತ ಹೆಸರು ಬಂತು ಆ ದೇವಸ್ಥಾನಕ್ಕೆ. ತುಂಬ ಚೆನ್ನಾಗಿದೆ, ರಿನೋವೇಟ್ ಎಲ್ಲ ಮಾಡಿದ್ದಾರೆ ರೀಸೆಂಟಾಗಿ, ಸಖತ್ತಾಗಿದೆ. ಒಂದು ನೇಚರ್ ಮಧ್ಯೆ ಸ್ನೇಹಿತರೆ, ಒಂಥರ ಮಲೆನಾಡು ಪ್ರದೇಶ ಸ್ನೇಹಿತರೆ. ಕಾಫಿ ಎಸ್ಟೇಟು, ಸಕಲೇಶ್ಪುರ ಹತ್ರ ತುಂಬ ಜಾಗಗಳಿದೆ ಸ್ನೇಹಿತರೆ, ಪ್ಲೇಸಸ್ ಎಲ್ಲ ಇದೆ. ಎಕ್ಸ್ಪ್ಲೋರ್ ಮಾಡ್ತೀನಿ ಮುಂದಿನ ದಿನಗಳಲ್ಲಿ, ಎಲ್ಲ ನಿಮ್ಮ ವಿಡಿಯೋಗಳು ಬರುತ್ತೆ. ಮತ್ತು ಇನ್ನೊಂದು ಸೀಗೆ ಗುಡ್ಡ ಸೀಗೆ ಬೆಟ್ಟ ಏನಿದೆ ಸ್ನೇಹಿತರೆ, ಅದು ಒಂದು ಬೇಲೂರು ರೋಡ್ ಇದೆಯಲ್ಲ ಆ ಕಡೆ ಸೈಡ್ ಬರುತ್ತೆ. ಮತ್ತು ಯಾರೇ ಚಿಕ್ಕಮಗಳೂರು, ಸಕಲೇಶ್ಪುರ, ಹಾಸನು, ಚನ್ನರಾಯಪಟ್ಟಣ, ಕಳಸ ಯಾರೇ ಸುತ್ತಮುತ್ತ ಇದ್ರೂ ಆ ಲೊಕೇಶನ್ ಹತ್ರ ಆಗೋ ಸ್ನೇಹಿತರೆ ನಿಮಗೆ ಬಂದು ಎಕ್ಸ್ಪ್ಲೋರ್ ಮಾಡ್ಬೋದು ಆ ಜಾಗನ. ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ರೆಕಮೆಂಡ್ ಮಾಡ್ಬೋದು ಈ ಲೊಕೇಶನ್ನ. ಮತ್ತು ವಿಡಿಯೋನು ಶೇರ್ ಮಾಡ್ಬೋದು, ಕಂಪ್ಲೀಟಾಗಿ ನಿಮ್ಗೆ ಇನ್ಫಾರ್ಮೇಷನ್ ಇರುತ್ತೆ ಸೀಗೆ ಗುಡ್ಡ ಸೀಗೆ ಬೆಟ್ಟದ್ದು. ಸ್ನೇಹಿತರೆ ಸೂರಜ್ ಬಂದಿದ್ದಾರೆ ಬ್ಯಾಕ್ ಡ್ರಾಪಲ್ಲಿ. ಒಂದು ಸಮಯ ಒಂದು 6:30 ಆಗಿದೆ ಇವಾಗ ದಕ್ಷಿಣ ಕನ್ನಡ ಸ್ನೇಹಿತರೆ ಹೋಗ್ತಿರೋದು.
ಲಾಸ್ಟ್ ನೀವು ಉತ್ತರ ಕರ್ನಾಟಕ ನೋಡಿದ್ರಿ ಲಾಸ್ಟ್ ಎಪಿಸೋಡ್ಗಳಲ್ಲೆಲ್ಲ ಸೂಪರ್ ಕ್ರೇಜಿ. ಸ್ನೇಹಿತರೆ, ಟೀ ಪಾಯಿಂಟಿಗೆ ಬಂದಿದ್ದೀವಿ. ಕುಣಿಗಲ್ ಬೈಪಾಸ್ ಇದು. ಇಲ್ಲಿ ರೆಗ್ಯುಲರ್ ಆಗಿ ನಾವು ಇಲ್ಲೇ ಟೀ ಕುಡಿಯೋದು. SLV ಟೀ ಸ್ಟಾಲ್. ಬನ್ನಿ ಒಂದು ಟೀ ಹಾಕೋಣ. ಟೀ ಹಾಕೊಂಡ ತಕ್ಷಣ ನೆಕ್ಸ್ಟ್ ನಿಮ್ಗೆ ಸಿಗ್ತೀನಿ. ಸ್ನೇಹಿತರೆ ನೋಡ್ಬೋದು, ಒಂದು ಟೀ ಬ್ರೇಕ್ ಹಾಕಿದೀವಿ ಇವಾಗ. ಜಸ್ಟ್ 7 o'clock ಆಗಿದೆ ಟೈಮಿಂಗು. ಹೈವೇ ಇಲ್ಲೇ ಇದೆ, ಅದು ಎದುರುಗಡೆ ಟೀ ಕುಡಿತಿರೋದು. ಸ್ವಲ್ಪ ಸಮಯದ ನಂತರ ಸ್ನೇಹಿತರೆ ಟೀ ಬ್ರೇಕ್ ಆಯ್ತು. ಇವಾಗ ಜರ್ನಿ ಕಂಟಿನ್ಯೂ ಮಾಡ್ತಾ ಇದೀವಿ ಟುವರ್ಡ್ಸ್ ಸೀಗೆಗುಡ್ಡ, ಸೀಗೆ ಬೆಟ್ಟ. ತೇಲಿದೆ ಮನ ನಿನ್ನ ನಗುವಿನ ಆ ತಿಳಿಯಾಗಸದಲ್ಲಿ, ಜಾರಿದೆ ಮನ ನಿನ್ನ ಈ ಕ್ಷಣ ಸಿಹಿಯಾದ ಅಪ್ಪುಗೆಯಲ್ಲಿ, ಬರದೆ ಸರಲಿ ಉಳಿದೆ ಮನದಲ್ಲಿ, ಲನಲಲ ಲನಲಲ ಪ್ರೀತಿಯರ ಮನೆ ನನ್ನ ಸೆರೆಮನೆ, ನಾ ಬಂದಿಯಾಗಿರುವೆನೆ, ಬಿಡುಗಡೆಯನೆ ಎಂದು ಬಯಸದ ನಾ ಪ್ರೇಮ ಕೈದಿ ಕನೆ. ಸ್ನೇಹಿತರೆ, ನಮ್ಮದು ಟಿಫಿನ್ ಸ್ಪಾಟ್ ಬಂತು ಇವಾಗ. ಇಂದ್ರಪ್ರಸ್ಥ ಅಂತೇಳಿ ಇಲ್ಲಿ ನಾವು ರೆಗ್ಯುಲರ್ ಆಗಿ ಟಿಫಿನ್ ಮಾಡೋದು. ಹಾಸನಕ್ಕಿಂತ ಮುಂಚೆನೇ ಬರುತ್ತೆ, ಒಂದು 15 ಕಿಲೋಮೀಟರ್ ಮುಂಚೆನೇ ಇದೆ ಇದು. ಸ್ವಲ್ಪ ಸಮಯದ ನಂತರ ಸ್ನೇಹಿತರೆ ಟಿಫಿನ್ ಆಯಿತು, ಇಲ್ಲಿಂದ ಹೊರಡ್ತಾ ಇದ್ವಿ, ಜರ್ನಿ ಕಂಟಿನ್ಯೂ ಮಾಡ್ತಾ ಇದ್ವಿ. ಇಡ್ಲಿ, ವಡೆ ಮತ್ತು ದೋಸೆ ಮತ್ತು ಕೇಸರಿ ಭಾತು ತೊಗೊಂಡಿದ್ವಿ. ಟಿಫಿನ್ ಆಯ್ತು, ಇವಾಗ ಹೊರಡ್ತಾ ಇದ್ವಿ. ಇನ್ನೊಂದು 40 ಕಿಲೋಮೀಟರ್ ಇದೆ ಸ್ನೇಹಿತರೆ. ಜಸ್ಟ್ ಇವಾಗ ಹಾಸನ್ ಕ್ರಾಸ್ ಮಾಡಿದ್ವಿ. ಹಾಸನ್ ಕ್ರಾಸ್ ಆದಮೇಲೆ ಔಟ್ಸೈಡ್ ಸಿಟಿಯಲ್ಲಿ ನೋಡ್ಬೋದು ನೀವು. ಇಲ್ಲಿ ನಮ್ದು ಒಂದು ಇಸ್ರೋದು ಸೆಂಟ್ರ್ ಇದೆ. ಸೀಗೆಗುಡ್ಡ ಹತ್ರ ಇದೀವಿ ಇವಾಗ. ಇಲ್ಲಿ ಎದುರುಗಡೆ ಏನು ನೋಡ್ತಿದಾರಲ್ಲ, ಇದೇ ಬೆಟ್ಟಕ್ಕೆ ಹೋಗ್ತೀವಿ ನಾವು ಇವಾಗ. ಮೇಲ್ಗಡೆ ವಿಂಡ್ ಮಿಲ್ ಸಹ ಇದೆ, ನೋಡ್ಬೋದು. ಇಲ್ಲಿಂದ ಕ್ರಿಯೇಜ್ ಆಗಿದೆ ರೋಡು, ಚೆನ್ನಾಗಿದೆ ಸ್ನೇಹಿತರೆ. ಇಲ್ಲಿ ಒಳಗಡೆ ಸಿಂಗಲ್ ರೋಡು, ಸೂಪರ್ ಆಗಿದೆ ರೋಡ್ ಮಾತ್ರ. ಇವಾಗ ಎದುರುಗಡೆ ಫಾರೆಸ್ಟ್ ವೈಪ್ ಇದೆ, ನೋಡ್ಬೋದು. ಫುಲ್ ಗ್ರೀನ್ ಇದೆ ಸ್ನೇಹಿತರೆ. ನೋಡ್ಬೋದು ಎದುರುಗಡೆ ಶಿವಂದು ಸ್ಟ್ಯಾಚು ಕಾಣ್ತಿದೆ. ಸೂಪರ್ ಇಲ್ಲಿಂದ ವ್ಯೂ. ಸ್ನೇಹಿತರೆ, ಇವಾಗ ಜಸ್ಟ್ ಮಳೆ ಮಲ್ಲೇಶ್ವರ ಟೆಂಪಲ್ಗೆ ಒಂದು ರೀಚ್ ಆಗಿದ್ದೀವಿ. ಇಲ್ಲಿ ಬೈಕ್ ಪಾರ್ಕ್ ಮಾಡಿದ್ದೀವಿ, ನೋಡ್ಬೋದು. ಪಾರ್ಕಿಂಗ್ ಫೆಸಿಲಿಟಿ ಇದೆ, ಕಾರು ಬೈಕು. ಮೇಲೋಡ್ರಿಗೂ ನಿಮಗೆ ಆರಾಮಾಗಿ ಬೈಕ್ ಕಾರ್ ಬರುತ್ತೆ. ಇದು ಎಂಟ್ರೆನ್ಸು, ನೋಡ್ಬೋದು. ಬನ್ನಿ ಒಳಗಡೆ ಹೋಗೋಣ, ದರ್ಶನ ಮಾಡ್ಕೊಂಬರೋಣ. 2-3 ಸ್ಟೆಪ್ ಇದೆ ಸ್ನೇಹಿತರೆ, ಅಷ್ಟೇ, ಭಾಳ ಏನಿಲ್ಲ. ತುಂಬ ಏನು ಟ್ರೆಕ್ಕಿಂಗ್ ಏನಿಲ್ಲ, ಆರಾಮಾಗಿ ಬರ್ಬೋದು. ಓಪನ್ ಸ್ಪೇಸಲ್ಲಿ ಇರೋದು ತುಂಬ ಸಖತ್ತಾಗಿದೆ ದೇವಸ್ಥಾನ ಮಾತ್ರ. ಯಾಕಂದರೆ 2 ಕಡೆ ಬೆಟ್ಟ ಇದೆ, ಮಧ್ಯದಲ್ಲಿ ಇದು ಸ್ಟ್ಯಾಚ್ಯೂ ಇರೋದು. ತುಂಬ ಸೂಪರಾಗಿ ಕಾಣುತ್ತೆ, ಕ್ರೇಜಿಯಾಗಿ ಕಾಣುತ್ತೆ. ಟೆಂಪಲ್ ಮಾತ್ರ ನೋಡ್ಬೋದು. 20 ಕಿಲೋಮೀಟರ್ ಆಗುತ್ತೆ. ಹಾಸನ್ ಹಿಡನ್ ಜಮ್ ಇದು. ಹಾಸನಲ್ಲಿರೋರಿಗೆ ಗೊತ್ತಿರುತ್ತೆ, ಅವ್ರಿಗೆ ಒಂಥರ ಹಾಟ್ ಸ್ಪಾಟ್ ಸ್ನೇಹಿತರೆ ಇದು. ಒಂದು ಸನ್ಸೆಟ್ಟು, ಸನ್ರೈಸ್ ನೋಡೋಕ್ಕೆ. ಶ್ರೀ ಮಳೆ ಮಲ್ಲೇಶ್ವರ ಸ್ವಾಮಿ ಸನ್ನಿಧಿ ಶೃಂಗಗಿರಿ ಅಂತೇಳಿ. ಮೇಲ್ಗಡೆ ಕ್ಲೌಡ್ ಬೆಡ್ ಇದೆ, 2 ಬೆಟ್ಟ, ಗ್ರೀನ್ ಮಧ್ಯೆ ಸ್ಟ್ಯಾಚ್ಯೂ ಇರೋದು. ಸ್ನೇಹಿತರೆ, ಟೆಂಪಲ್ ಅಪೋಸಿಟ್ ನಿಮಗೆ ವ್ಯೂ ಪಾಯಿಂಟ್ ಇದೆ, ಈ ಥರ ನೋಡ್ಬೋದು. ಸಖತ್ತಾಗಿದೆ, ಫುಲ್ ಕಂಪ್ಲೀಟಾಗಿ ಗ್ರೀನ್ ಇದೆ. ಕ್ಲೌಡ್ ಬೆಡ್ ನೋಡಿ ಸ್ನೇಹಿತರೆ ಯಾವ ಥರ ಕಾಣ್ತಿದೆ, ಎಷ್ಟು ಕ್ಲಿಯರಿಟಿ ಕಾಣ್ತಿದೆ, ಸಖತ್ತಾಗಿದೆ. ಇದೊಂದು ವ್ಯೂ ಪಾಯಿಂಟ್ ಇದೆ ನಿಮ್ಗೆ ಇಲ್ಲಿ. ಇದು ಮುಂದ್ಗಡೆ ಅಲ್ಲಿ ಬೇಲೂರು ಹಳಬಳ್ಳಿ ರೋಡ್ ಕನೆಕ್ಟ್ ಮಾಡೋ ಸ್ನೇಹಿತರೆ. ಅಲ್ಲಿಂದ ಇದು ಕಾಣುತ್ತೆ ನಿಮಗೆ, ಇದು ಹೋಗ್ಬೇಕಾದ್ರೆ ರೋಡಲ್ಲಿ ಈ ಲೊಕೇಶನ್ನು. ಸ್ನೇಹಿತರೆ, ಸ್ಟ್ಯಾಚ್ಯೂ ಆವಾಗಲೇ ಹೇಳಿದಂಗೆ ನಿಮ್ಗೆ 39 ಫೀಟ್ ಹೈಟ್ ಇರೋದು ಇದು, ನೋಡ್ಬೋದು. ಇದು ಒಂದ್ಸಲ ಜೂಮ್ ಮಾಡಿ ತೋರಿಸ್ತೀನಿ ನಿಮಗೆ.
ಅಲ್ಲೆಲ್ಲ ಮೇಲ್ಗಡೆ ಹೋಗ್ಬೋದು ಸ್ನೇಹಿತರೆ. ಮೇಲ್ಗಡೆ ಹೋಗ್ಬಿಟ್ಟು ಬ್ಯಾಕ್ ಸೈಡಲ್ಲಿ ಹೋಗ್ಬೋದು. ಮೇಲ್ಗಡೆಯಿಂದ ವ್ಯೂ ಪಾಯಿಂಟ್ ನೋಡ್ಕೊಂಬರ್ಬೋದು ನೀವು. ಅಲ್ಲಿ ನೆಕ್ಸ್ಟ್ ಹೋಗ್ತೀನಿ ಇವಾಗ, ಅದನ್ನ ತೋರಿಸ್ತೀನಿ ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ. ಇಲ್ಲಿ ಸರೌಂಡಿಂಗಲ್ಲಿ ಆರಾಮಾಗಿ ಸ್ಪೇಸ್ ಇದೆ ಸ್ನೇಹಿತರೆ. ನಿಂತ್ಕೊಂಡು ಆರಾಮಾಗಿ ಫೋಟೋ ವೀಡಿಯೋಸ್ ಎಲ್ಲ ಮಾಡ್ಕೋಬೋದು. ತುಂಬ ರಶ್ ಏನಿರಲ್ಲ ಸ್ನೇಹಿತರೆ. ಆರಾಮ್ ಬಂದ ತಕ್ಷಣ ವಿಸಿಟ್ ಮಾಡಿಬಿಟ್ಟು ಹೊರಡ್ಬೋದು. 10 ನಿಮಿಷ ಆಗುತ್ತೆ ಸ್ನೇಹಿತರೆ. ಈ ಲೊಕೇಶನ್ನ ನೀವು ರೆಕಮೆಂಡ್ ಮಾಡ್ಬೋದು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಒಟ್ಟಿಗೆ. ಈ ವಿಡಿಯೋನ ಶೇರ್ ಮಾಡ್ಬೋದು. ಕಂಪ್ಲೀಟ್ ಇನ್ಫಾರ್ಮೇಷನ್ ಎಲ್ಲ ಹೇಳಿದ್ದೀನಿ ಈ ವಿಡಿಯೋದಲ್ಲಿ ನಿಮಗೆ. ತುಂಬ ಚೆನ್ನಾಗಿದೆ. ನೀವು ಒಂದ್ಸಲ ವಿಸಿಟ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ. ಇವತ್ತು ಪೂಜೆ ಕೂಡ ಆಗಿದೆ ಕರೆಕ್ಟಾಗಿ ಸ್ನೇಹಿತರೆ. ಬಂದಿರೋ ಟೈಮಲ್ಲಿ ನೋಡ್ಬೋದು. ಇಲ್ಲಿ ನಂದಿ ಕೂಡ ಇದೆ. ಮೇಲ್ಗಡೆ ಶಿವಲಿಂಗ ಇದೆ. ಮೇಲ್ಗಡೆ ನೋಡ್ಬೋದು ಒಂದು ನಾಗಸರ್ಪ ಕೂಡ ಇದೆ ಸ್ನೇಹಿತರೆ ಮೇಲ್ಗಡೆ. ಸ್ನೇಹಿತರೆ ಮೇಲ್ಗಡೆ ಹೋಗ್ತಿದ್ವಿ, ಬನ್ನಿ ಹೋಗೋಣ. ಒಂದು 4-5 ಸ್ಟೆಪ್ಸ್ ಇದ್ದಾವೆ, ಏನು ಆರಾಮಾಗಿ ಹತ್ಬೋದು. ಮೇಲ್ಗಡೆ ತಂಪಾದ ಗಾಳಿ ಕೂಡ ಇದೆ. ಇವಾಗ ಕ್ಲೈಮೇಟ್ ಚೇಂಜ್ ಆಯ್ತು ಇಲ್ಲಿ ಬಂದ ತಕ್ಷಣ. ಇಲ್ಲಿಂದ ಸ್ಟ್ಯಾಚ್ಯೂ ತುಂಬ ಹ್ಯೂಜಾಗಿ ಕಾಣುತ್ತೆ ಸ್ನೇಹಿತರೆ, ದೊಡ್ಡದಾಗಿ. ಇಲ್ಲಿ ಬ್ಯಾಕ್ ಸೈಡ್ ನಿಮಗೆ ಬೆಟ್ಟ ಇರೋದು, ಫುಲ್ ಗ್ರೀನ್ ಇದೆ. ವಿಂಡ್ ಮಿಲ್ ಸಹ ಇದೆ ಮೇಲ್ಗಡೆ ನೋಡ್ಬೋದು. ಸ್ನೇಹಿತರೆ ಇಲ್ಲಿಂದ ಟಾಪ್ ವ್ಯೂ ಸಖತ್ತಾಗಿದೆ ಸ್ನೇಹಿತರೆ. ಅವಾಗ ತೆಗಡೆ ಇದ್ವಿ, ಅಲ್ಲಿ ನೋಡಿದ್ರೆ ನೀವು. ಅಲ್ಲಿಂದ ಮೇಲ್ಗಡೆ ಸ್ಟೆಪ್ಸ್ ಹತ್ಕೊಂಡ್ಬಂದಿದ್ವಿ ಈ ಕಡೆಯಿಂದ. ಇಲ್ಲಿ ಮೇಲ್ಗಡೆ ಬಂದು ನೀವು ಆರಾಮಾಗಿ ಸ್ಟ್ಯಾಚು ಹತ್ರದಲ್ಲಿ ನೋಡ್ಬೋದು. ಈ ಸ್ಟ್ಯಾಚು ಎದುರುಗಡೆ ಸ್ನೇಹಿತರೆ ಒಂದು ವ್ಯೂ ಪಾಯಿಂಟ್ ಥರ ಇದೆ, ಸಖತ್ತಾಗಿ ಕಾಣ್ತಿದೆ ಇಲ್ಲಿಂದ. ಮತ್ತು ಸ್ನೇಹಿತರೆ ಅಲ್ಲಿ ನಿಮ್ಗೊಂದು ಚಿಕ್ಕದಾಗಿ ಒಂದು ಆಫ್ ರೋಡ್ ಹೋಗುತ್ತೆ ಲೆಫ್ಟ್ ಸೈಡಲ್ಲಿ. ಅಲ್ಲಿ ಹೋದ್ರೆ ನೀವು ಮೇಲ್ಗಡೆ ಬೆಟ್ಟಕ್ಕೆ ರೀಚ್ ಆಗ್ಬೋದು. ಆಫ್ ರೋಡಿಂಗ್ ಇರುತ್ತೆ, ಹುಷಾರಾಗಿ ಮಾಡಿ. ನಾವು ಮಾಡ್ತಾ ಇದ್ದೀವಿ ಸ್ನೇಹಿತರೆ, ಯಾಕಂದ್ರೆ ಸ್ವಲ್ಪ ಟೈಮ್ ಇಲ್ಲ, ನೆಕ್ಸ್ಟ್ ಲೊಕೇಶನ್ ಕವರ್ ಮಾಡಬೇಕು. ಅದಕ್ಕೆ ಅಲ್ಲಿ ಹೋಗ್ತಾ ಇಲ್ಲ ಇವಾಗ. ಮೇಲ್ಗಡೆ ಹೋಗೋಕೆ ಒಂದು 20 ಮಿನಿಟ್ಸ್ ಆಗುತ್ತೆ. ನಿಮ್ಗೆ ಆರಾಮ ಹೋಗ್ಬೋದು. ಮೇಲ್ಗಡೆ ಬೆಟ್ಟ ಇದೆ, ಅಲ್ಲಿ ಇದನ್ನು ರೀಚ್ ಆಗುತ್ತೆ ಬೈಕು ಕಾರು. ಅಲ್ಲೆಲ್ಲ ಹೋಗ್ಬಿಟ್ಟು ಆರಾಮ್ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಪಿಕ್ನಿಕ್ ಎಲ್ಲ ಮಾಡ್ಬೋದು. ಬನ್ನಿ ಇಲ್ಲಿ ಸೈಡ್ ಆ್ಯಂಗಲಿಂದ ತೋರಿಸ್ತೇನೆ ನಿಮಗೆ ವ್ಯೂ. ಇವಾಗ ಇಲ್ಲಿಂದ ಈ ಥರ ಕಾಣಿಸ್ತು ಸ್ನೇಹಿತರೆ, ಸೂಪರ್ ಆಗಿದೆ ವ್ಯೂ ಮಾತ್ರ ಸೈಡಲ್ಲಿ. ಸ್ನೇಹಿತರೆ ನೋಡಿದ್ರಲ್ಲ, ಮಳೆ ಮಲ್ಲೇಶ್ವರ ಟೆಂಪಲ್ಲು ತುಂಬ ಚೆನ್ನಾಗಿದೆ. ಈ ಲೊಕೇಶನ್ ತುಂಬ ಖುಷಿ ಆಯಿತು ನೋಡಿದ್ರೆ ನೀವು ವಿಡಿಯೋದಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ನಿಮ್ಗೆ ಗೊತ್ತಾಯ್ತು. ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಹೇಳಿದ್ದೀನಿ ಈ ಲೊಕೇಶನ್ದು. ಸೂಪರ್ ಆಗಿದೆ ಲೊಕೇಶನ್ ಮಾತ್ರ. ಇದು ಲೊಕೇಶನ್ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ವಿಡಿಯೋನ. ಈ ಲಾಗ್ನ ಸ್ನೇಹಿತರೆ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಇವಾಗ ನಮ್ದು ಏನಿದ್ದು ನಾವು ಕರ್ನಾಟಕ ಮಾನ್ಸೂನ್ ಟ್ರಿಪ್ ಏನು ಮಾಡ್ತಾ ಇದ್ದಿಲ್ಲ 2026, ಇದು ಫಸ್ಟ್ ಎಪಿಸೋಡ್ ಸ್ನೇಹಿತರೆ. ಇಲ್ಲಿಗೆ ಕ್ಲೋಸ್ ಮಾಡ್ತೀನಿ ಈ ವಿಡಿಯೋನ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ. ನೆಕ್ಸ್ಟ್ ಕ್ರೇಜಿ ಲೊಕೇಶನ್ ಸಿಗ್ತೀನಿ ಅಂತ ಹೇಳ್ತಾ ಗುಡ್ ಬೈ ಸ್ನೇಹಿತರೆ.